ಡಿ ಗ್ಯಾಂಗ್ನ ಕ್ರೌರ್ಯ ಏನಿದೆ ಅದು ಒಂದೊಂದಾಗಿ ಬಯಲಾಗ್ತಾ ಇದೆ. ಇಷ್ಟು ದಿನ ಹಾಗೆ ಮಾಡಿದ್ರಂತೆ ಹೀಗೆ ಮಾಡಿದ್ರಂತೆ ಅಥವಾ ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳು ಬಾಯ್ಬಿಟ್ಟಂತಹ ಸತ್ಯವನ್ನ ನೋಡಿದ್ವಿ. ಆದ್ರೆ ಈಗ ಆ ಎಲ್ಲ ಆರೋಪಗಳಿಗೂ ಆ ಎಲ್ಲ ಮಾಹಿತಿಗಳಿಗೂ ಪೊಲೀಸರು ಒಂದಷ್ಟು ಸಾಕ್ಷ್ಯವನ್ನ ಕಲೆ ಹಾಕಿದ್ದಾರೆ. ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ ನಲ್ಲಿ ಏನೇನಿದೆ ಅನ್ನೋದು ದಿನದಿಂದ ದಿನಕ್ಕೆ ಬಯಲಾಗ್ತಾ ಇದೆ. ರೇಣುಕಾ ಸ್ವಾಮಿಯನ್ನ ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಮಾಡಿದ್ದು ಯಾಕೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಇಡೀ ದಿನದ ಡೆವಲಪ್ಮೆಂಟ್ ಏನು, ಅದರ ಅಪ್ಡೇಟ್ಸ್ ಏನು ಅನ್ನೋದನ್ನ ಇವತ್ತಿನ 1 PM ಬುಲೆಟಿನ್ ನಲ್ಲಿ ನೋಡೋಣ. ರೇಣುಕಾ ಸ್ವಾಮಿಯ ಹತ್ಯೆ ನಡೆದು ಹೋಗುತ್ತೆ ಜೂನ್ 8ನೇ ತಾರೀಕು. ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿ ಮೇಲೆ ಮುಗಿ ಬೀಳ್ತಾರೆ. ಆತನ ಮೇಲೆ ಹಲ್ಲೆ ನಡೆಸ್ತಾರೆ, ಆತನ ಕೊಲೆ ಆಗುತ್ತೆ. ಹಾಗಾದ್ರೆ ರೇಣುಕಾ ಸ್ವಾಮಿಯನ್ನ ದರ್ಶನ್ ಅಂಡ್ ಗ್ಯಾಂಗ್ ಟಾರ್ಗೆಟ್ ಮಾಡಿದ್ಯಾಕೆ, ಕೊಲೆ ಮಾಡಿದ್ಯಾಕೆ? ದರ್ಶನ್ ಮತ್ತು ರೇಣುಕಾ ಸ್ವಾಮಿ ಮಧ್ಯೆ ಏನ್ ಸಂಬಂಧ ಇದೆ? ಪ್ರತಿಯೊಂದು ಪ್ರಶ್ನೆಗೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉತ್ತರ ಇದೆ. ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳು ಕೂಡ ಇದೆ. ಡಿ ಗ್ಯಾಂಗ್ ಚಾರ್ಜ್ ಶೀಟ್ ನಲ್ಲಿ ಬೆಚ್ಚಿ ಬೀಳಿಸುವಂತಹ ಅಂಶಗಳ ಉಲ್ಲೇಖ ಆಗಿದೆ. ದರ್ಶನ್ ಮತ್ತು ಪವಿತ್ರ ಗೌಡ ಇವರಿಬ್ಬರ ಸಂಬಂಧದ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ರೇಣುಕಾ ಸ್ವಾಮಿ ಮತ್ತು ದರ್ಶನ್ನ ಮಧ್ಯೆ ಏನ್ ಸಂಬಂಧ ಅನ್ನೋ ಪ್ರಶ್ನೆಗೆ ಉತ್ತರ ಪಡಿಬೇಕು ಅಂದ್ರೆ ದರ್ಶನ್ ಮತ್ತು ಪವಿತ್ರ ಗೌಡ ವಿಚಾರ ಅಲ್ಲಿ ಪ್ರಸ್ತಾಪ ಆಗ್ಲೇಬೇಕು. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ದರ್ಶನ್ಗೆ ಪವಿತ್ರ ಗೌಡ ಪ್ರೇಯಸಿ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ. ದರ್ಶನ್ಗೆ ಪವಿತ್ರ ಗೌಡ ಪ್ರೇಯಸಿ ಅಂತ. ದರ್ಶನ್ ಪವಿತ್ರ ಗೌಡ ಇಬ್ರು ಲಿವ್ ಇನ್ ರಿಲೇಶನ್ಶಿಪ್ ಬಗ್ಗೆ ಪ್ರಸ್ತಾಪ ಆಗಿದೆ ಚಾರ್ಜ್ ಶೀಟ್ ನಲ್ಲಿ. ಜೂನ್ 8ರಂದು ನಡೆದಂತ ರೇಣುಕಾ ಸ್ವಾಮಿ ಹತ್ಯೆ, ಕಿಡ್ನಾಪ್ ನಡೆಯುತ್ತೆ, ಹಲ್ಲೆ ಆಗತ್ತೆ, ಕೊನೆಗೆ ಮೃತಪಡ್ತಾರೆ ರೇಣುಕಾ ಸ್ವಾಮಿ. ಅದಾದ ನಂತರ ಇಡೀ ಡಿ ಗ್ಯಾಂಗ್ ಈ ಕೇಸನ್ನ ಮುಚ್ಚಾಕೋದಕ್ಕೆ ಯಾವ ರೀತಿ ಪ್ರಯತ್ನಗಳು ಪಟ್ಟರು, ಪಟ್ಟಣಗೆರೆ ಶೆಡ್ ನಲ್ಲಿ ಆ ದಿನ ಏನೇನೆಲ್ಲ ನಡೀತು, ಕ್ರೌರ್ಯದ ಒಂದೊಂದು ಡೀಟೇಲ್ ಕೂಡ ಹೊರಗಡೆ ಬಂದಿದೆ. ಅದಕ್ಕೆ ಬೇಕಾದಂತಹ ಸಾಕ್ಷ್ಯಗಳೆಲ್ಲವನ್ನ ತನಿಖಾ ತಂಡ ಕಲೆ ಹಾಕಿದೆ, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದೆ. ಒಟ್ಟು 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಆ ಚಾರ್ಜ್ ಶೀಟ್ ನಲ್ಲಿ ಏನಿದೆ? ಪ್ರತಿದಿನ ಚಾರ್ಜ್ ಶೀಟ್ ನ ಕುರಿತಾದಂತಹ ಒಂದೊಂದು ಸತ್ಯ ಹೊರಗಡೆ ಬೀಳ್ತಾ ಇದೆ. ರೇಣುಕಾ ಸ್ವಾಮಿ ಮತ್ತು ದರ್ಶನ್ ನಡುವಿನ ಸಂಬಂಧ ಏನ್? ಹಾಗಾದ್ರೆ ಆ ಪ್ರಶ್ನೆಗೆ ಉತ್ತರ ಪಡಿಬೇಕು ಅಂದ್ರೆ ದರ್ಶನ್ ಪವಿತ್ರ ಗೌಡ ಸಂಬಂಧದ ಉಲ್ಲೇಖ ಆಗುತ್ತೆ. ಚಾರ್ಜ್ ಶೀಟ್ ನಲ್ಲಿ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ ತನಿಖಾಧಿಕಾರಿಗಳು. ದರ್ಶನ್ಗೆ ಪವಿತ್ರ ಗೌಡ ಪ್ರೇಯಸಿ ಅಂತ ಚಾರ್ಜ್ ಶೀಟ್ ನಲ್ಲಿದೆ. ದರ್ಶನ್ ಪವಿತ್ರ ಗೌಡ ಇಬ್ರು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಿದ್ದರ ಬಗ್ಗೆ ಪ್ರಸ್ತಾಪ ಆಗಿದೆ ಚಾರ್ಜ್ ಶೀಟ್ ನಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರದ ದಿನಗಳ ಒಂದೊಂದು ಬೆಳವಣಿಗೆ ನಾವು ನೋಡ್ತಾ ಇದೀವಿ. ಏನಿದೆ ಚಾರ್ಜ್ ಶೀಟ್ ನಲ್ಲಿ? ಒಂದೊಂದೇ ಅಂಶಗಳು ಹೊರಗಡೆ ಬರ್ತಾ ಇದೆ. ರೇಣುಕಾ ಸ್ವಾಮಿಗೂ ದರ್ಶನ್ಗೂ ಏನ್ ಸಂಬಂಧ ಅಂತ ನೋಡೋದಕ್ಕೆ ಹೋದ್ರೆ ಪವಿತ್ರ ಗೌಡಗೂ ದರ್ಶನ್ಗೂ ಏನ್ ಸಂಬಂಧ ಅನ್ನೋದು ಕೂಡ ಅಲ್ಲಿ ಉಲ್ಲೇಖ ಆಗಬೇಕು, ಆಗಿದೆ. ಸೊ ಇಬ್ರು ಸಹ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು. ಪವಿತ್ರ ಗೌಡ ಮೆಸೇಜ್ ಕಳಿಸ್ತಾ ಇದ್ದಂತಹ ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ತೀರಿಸಿಕೊಂಡಂತಹ ಹಾಗೆ ಇದು ಅನ್ನೋದು. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಏನಂತ ಪ್ರಸ್ತಾಪ ಆಗಿದೆ ಚಾರ್ಜ್ ಶೀಟ್ ನಲ್ಲಿ? ಶ್ವೇತಾ, ಅಂದರೆ ಈ ಒಂದು ಪೊಲೀಸರು ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂಥ 3991 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಇವರ ಯಾವ ಉದ್ದೇಶಕ್ಕೆ ಕೊಲೆ ಆಯಿತು, ಯಾರ್ಯಾರ ಮಧ್ಯೆ ಏನೇನು ಸಂಬಂಧಗಳು, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವಿವರಗಳನ್ನು ಅಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ವಿಶೇಷವಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ನಡುವಿನ ಸಂಬಂಧಗಳೇನು ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖವಾದ ವಿಚಾರ. ಯಾಕೆಂದರೆ ಆ ದರ್ಶನ್ ಅರೆಸ್ಟ್ ಆದ ಮೊದಲ ದಿನ ಅಂದರೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಪ್ರೆಸ್ ಮೀಟ್ ಮಾಡುವಾಗ ಪತ್ನಿಗೆ ಕಳಿಸಿದಂಥ ಒಂದು ಮೆಸೇಜ್ನಿಂದಾಗಿ ಇದೆಲ್ಲವೂ ನಡೀತು ಅನ್ನುವಂಥದ್ದನ್ನು ಅವರು ಉಲ್ಲೇಖವನ್ನು ಮಾಡಿದರು. ಅದು ಸಂಬಂಧಪಟ್ಟಂತೆ ಒಂದಷ್ಟು ಏನು ಚರ್ಚೆಗೆ ಕಾರಣ ಆಗ್ತಾ ಹೋಯಿತು. ಸೊ ಅದಾದ ನಂತರ ದರ್ಶನ್ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ನನ್ನ ಪತ್ನಿಗೆ ಈತ ಒಂದು ಅಶ್ಲೀಲವಾಗಿ ಮೆಸೇಜನ್ನು ಕಳಿಸಿದ್ದ ಅನ್ನುವಂಥದ್ದನ್ನು ಕೂಡ ಆತನ ಹೇಳಿಕೆಯಲ್ಲಿ ಹೇಳ್ತಾರೆ. ಆದರೆ ಇಡೀ ಚಾರ್ಜ್ ಶೀಟ್ನ ಕನ್ಕ್ಲೂಷನ್ಗೆ ಬಂದಂಥ ಸಂದರ್ಭದಲ್ಲಿ ಒಂದು ಕಡೆ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಪ್ರೇಯತಮರೆ ದರ್ಶನ್ಗೆ ಪವಿತ್ರ ಗೌಡ ಪ್ರೇಯಸಿ ಆಗಿದ್ಲು ಅನ್ನುವಂಥದ್ದನ್ನ ಒಂದು ಕಡೆ ಉಲ್ಲೇಖವನ್ನು ಮಾಡ್ತಾರೆ. ಅಂತಿಮವಾಗಿ ಕನ್ಕ್ಲೂಷನಲ್ಲಿ ಇವರಿಬ್ಬರು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದರು ಅನ್ನುವಂಥದ್ದು ಕೂಡ ಉಲ್ಲೇಖ ಆಗಿರುವಂಥದ್ದು.
ಹಾಗಾಗಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದ ಅನ್ನುವಂಥ ಒಂದು ಕಾರಣಕ್ಕಾಗಿ ದರ್ಶನ್ನೇ ಈ ಎಲ್ಲ ಪ್ಲ್ಯಾನನ್ನು ಮಾಡಿಸಿ ಆ ಪ್ಲ್ಯಾನಲ್ಲಿ ಪವಿತ್ರ ಗೌಡ ಕೂಡ ಸೇರಿಕೊಂಡು ಕಿಡ್ನಾಪನ್ನು ಮಾಡಿಸಿ ಅವ್ರ ಮೇಲೆ ಹಲ್ಲೆಯನ್ನು ಮಾಡಿ ಕೊಲೆ ಮಾಡಿ ಮತ್ತು ಜೊತೆಗೆ ಕೊಲೆಯನ್ನು ಮಾಡಲಿಕ್ಕೋಸ್ಕರನೇ ಇವರೆಲ್ಲರೂ ಏನೋ ಕಿಡ್ನಾಪನ್ನು ಮಾಡಿಸಿದ್ರು. 3 ದಿನಗಳ ಹಿಂದೆ ನಡೆದಂಥ ಒಂದು ಸಂಚಿನ ಭಾಗವಾಗಿ ಅವ್ರನ್ನ ಕೊಲೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಸಂಪೂರ್ಣವಾಗಿ ಅಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು ನೋಡಿದರೆ ದರ್ಶನ್ ಮತ್ತು ಪವಿತ್ರ ಗೌಡ ನಡುವಿನ ಸಂಬಂಧ ಏನು ಅನ್ನುವಂಥದ್ದು ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಶ್ವೇತಾ, ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.